ಮದ್ವೆಗೆ ಮನೆಯವರೆಲ್ಲರೂ ಬರ್ಬೇಕು. ಆಯ್ತು ಗಿರ್ಜಮ್ಮ, ಮನೆಯವರೆಲ್ಲ ಬರ್ತೀವಿ. ಚಪ್ರದ ಶಾಸ್ತ್ರಕ್ಕೆ ಬರೋದನ್ನ ಮರಿಬೇಡಿ ಆಯ್ತಾ? ಅದಕ್ಕೂ ಬರ್ಬೇಕು. ಗಿರ್ಜಮ್ಮ, ಅಂಗಡಿ ಶೆಟ್ರಿಗೆ ಅವ್ರಿಗೆ ನಿಮ್ಮಮ್ಮ ಕೊಟ್ಟಿರ್ತಾಳೆ ಕಣೆ. ಮತ್ತೆ ಇದೇ ರೋಡಲ್ಲಿ ಹೋದ್ರೆ ಏನು ಕಮಲಮ್ಮ ಇರ್ತಾರೆ, ಅವ್ರ ಮನೆಗೆ ಒಂದು ಕೊಟ್ಬಿಟ್ಟು. ಸರಿ ಬಾ, ಅದು ಮುಗಿಸ್ಕೊಂಡೆ ಹೋಗ್ಬಿಡೋಣ ಅಲ್ವಾ? ಇನ್ನು ಯಾರ ಮನೆ ಕೊಡ್ಬೇಕು? ಆ ಮೂಲೆ ಮನೆ ಕಮಲಮ್ಮನ ಕೊಟ್ರೆ ಈ ಏರಿಯಾ ಮುಗಿಯುತ್ತೆ. ನಮಸ್ಕಾರ ಗಿರ್ಜಮ್ನವ್ರೆ. ನಮಸ್ಕಾರ ಸತ್ಯ ಮೇಡಮ್. ಏನಿದು ಕೈಯಲ್ಲಿ? ಓಹೋ, ಇನ್ವಿಟೇಷನ್ ಕಾರ್ಡು. ಯಾವಾಗ ಮದ್ವೆ? ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ. ಅಂದ್ರೆ ನಮ್ಮ ಹೆಸರು ನಿಮ್ ಮನ್ಸಿನಲ್ಲಿದೆ ಅಂತಾಯ್ತು. ಇರ್ಲೇಬೇಕು ಬಿಡಿ. ನಾವ್ ಯಾರನ್ನೇ ಭೇಟಿ ಆದ್ರೂ ಅವ್ರ ಮನ್ಸಲ್ಲಿ ಅಚ್ಚಳಿದೆ ಉಳಿದ್ಬಿಡ್ತೀವಿ ಅಲ್ವಾ ಶಿವು? ಹೌದು ಮೇಡಮ್, ಅದಕ್ಕೆ ಅಲ್ವೇ ನೀವು ಇವತ್ತು ಈ ಲೆವೆಲ್ ಅಲ್ಲಿ ಇರೋದು. ಕಿರ್ಚಮ್ಮ, ಹೊರಡೋಣ. ಸತ್ಯ ಮೇಡಮ್, ನೀವು ನಮಗಿಂತ ಜಾಸ್ತಿ ಬ್ಯುಸಿ ಅಂತ ನಮಗ್ ಚೆನ್ನಾಗಿ ಗೊತ್ತು. ಅಪರೂಪಕ್ಕೆ ಸಿಕ್ಕಿರೋವಾಗ ಸರಿಯಾಗಿ ಒಂದೆರಡು ಮಾತಾಡದೆ ಇದ್ರೆ ಹೇಗೆ? ಅಂದ್ಹಾಗೆ ಯಾವಾಗ ಮದ್ವೆ ಅಂದ್ರಿ? ಮದ್ವೆಗಿನ್ 3 ದಿನ ಅಷ್ಟೇ ಇದೆ. ಮತ್ ನಮ್ಮನ್ನ ಮದ್ವೆ ಕರೆಯೋದಿಲ್ವಾ ಗಿರ್ಜಮ್ನವ್ರೆ? ಕ್ಷಮಿಸಿಪಾ, ಮದ್ವೆ ಗಡ್ಬಿಡಿಲಿ ಮರ್ತ್ಬಿಟ್ವಿ. ದಯವಿಟ್ಟು ಮದ್ವೆಗೆ ಬಂದು ಮದುಮಕ್ಕಳಿಗೆ ಆಶೀರ್ವಾದ ಮಾಡಿ. ಹೀಗೆ ರಸ್ತೆ ಮಧ್ಯೆ ಕರೀತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಛೇಛೆ, ಇದ್ರಲ್ಲಿ ಬೇಜಾರ್ ಮಾಡ್ಕೊಳ್ಳೋದೇನಿದೆ?
ನಾವ್ ಎಲ್ಲಿ ಯಾವಾಗ ಯಾಕೆ ಹೇಗೆ ಭೇಟಿ ಆಗ್ತೀವಿ ಅನ್ನೋದು ಮುಖ್ಯ ಅಲ್ಲ. ಭೇಟಿ ಆದ್ಮೇಲೆ ಅದರ ಉದ್ದೇಶ ಏನು, ಅದರಿಂದ ಏನೇನಾಗತ್ತೆ ಅನ್ನೋದು ಮುಖ್ಯ ಅಲ್ವಾ ಸತ್ಯ? ಪರವಾಗಿಲ್ಲ ಬಿಡಿ, ನೀವ್ ಕರಿದೇ ಹೋಗಿದ್ರು ರಾಜ ಹುಲಿ ಗಲ್ಲಿನಲ್ಲಿ ಮದ್ವೆ ನಡೀತಾ ಇದೆ ಅಂತ ಗೊತ್ತಾಗಿದ್ರು ನಾವ್ ಹೋಗ್ತಿದ್ವಿ. ಸರಿಮ್ಮ, ನಾವಿನ್ನು ಹೊರಡ್ತೀವಿ. ಒಂದ್ ನಿಮಿಷ. ಮದ್ವೆ ವಿಷಯದಲ್ಲಿ ಏನೇ ಸಹಾಯ ಬೇಕಾದ್ರೂ ದಯವಿಟ್ಟು ಕೇಳಿ. ನಿಮ್ ಋಣ ನಮ್ಮ ಮೇಲೆ ತುಂಬಾ ಇದೆ. ಅದನ್ನ ತೀರ್ಸೋಕೆ ನಾನು ಕಾಯ್ತಾ ಇದ್ದೀನಿ. ಅಂದ್ರೆ ಜನಗಳ ಋಣ ರಾಜಕಾರಣಿ ಮೇಲೆ ಇದ್ದೇ ಇರುತ್ತಲ್ವಾ, ಆ ಋಣ ತೀರ್ಸೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಆಯ್ತಮ್ಮ, ನಾವು ಹೊರಡ್ತೀವಿ. ಮದುವೆಗೆ ತಪ್ಪದೆ ಬನ್ನಿ. ಆಯ್ತು, ಹೋಗಿ ಬನ್ನಿ. ಡಾರ್ಲಿಂಗು, ಯಾಕೆ ಡಾರ್ಲಿಂಗು ಫುಲ್ ಟೆನ್ಷನ್ನಲ್ಲಿದೆಯಾ? ಆ ಬಾಲ ಕಾಲ್ ಮಾಡಿದ್ದ. ಓ, ಏನಂತೆ? ಅವನು ದುಡ್ಡಿನ ಪಿಶಾಚಿ ಆಗಿದ್ದಾನೆ. ಏನೋ ಪ್ಲಾನ್ ಮಾಡಿದೀನಿ ಅಂತ ಹೇಳ್ತಾನೆ. ಆ ಪ್ಲಾನ್ ಏನು ಅಂತ ಕೇಳಿದ್ರೆ ದುಡ್ಡು ಕೇಳ್ತಾನೆ. ದಿಸ್ ಇಸ್ ನಾಟ್ ಬ್ಲ್ಯಾಕ್ ಮೇಲ್, ದಿಸ್ ಇಸ್ ಪ್ಲಾನ್ ಮೇಲ್. ಆಟೋದವರು ಮೀಟರ್ ಮೇಲೆ ಎಕ್ಸ್ಟ್ರಾ ಕಾಸು ಕೇಳಿದಾಗೆ ಈ ಬಾಲ ಪ್ಲಾನ್ ಮೇಲೆ ಎಕ್ಸ್ಟ್ರಾ ಕಾಸು ಕೊಡಿ ಅಂತ ಕೇಳ್ತಾವನೆ. ಪದೇ ಪದೇ ಅವ್ನು ಹೀಗೆ ದುಡ್ಡು ಕೇಳ್ತಾ ಇದ್ರೆ ಎಲ್ಲಿಂದ ಅಂತ ತರೋದು? ಪ್ರತಿ ಸತಿನೂ 5 ಲಕ್ಷ 10 ಲಕ್ಷ ಅಂತ ಕೇಳ್ತಾನೆ ಇರ್ತಾನೆ. ಆದರೂ ಏನ್ ಮಾಡೋದು? ಕಾರ್ಯ ಆಗೋವರೆಗೂ ಕತ್ತೆ ಕಾಲು ಹಿಡಿ ಅಂತ ಗಾದೆ ಮಾತಿಲ್ವಾ ಡಾರ್ಲಿಂಗು? ಅವ್ನು ಕೇಳಿದಷ್ಟು ದುಡ್ಡು ಕೊಟ್ಬಿಡು. ಕೊಡೋದಾ? ನೀನೇನ್ ದುಡ್ಡಿನ ಗಿಡ ನೆಟ್ಟಿದ್ಯಾ? ಅವ್ನು ಕೇಳ್ದಾಗೆಲ್ಲ ಅಷ್ಟೊಂದು ದುಡ್ಡು ಕೊಡಕ್ಕೆ? ಡಾರ್ಲಿಂಗು, ದೇವರು ಎಲ್ರಿಗೂ ಒಂದು ಕಲೆ ಕೊಟ್ಟಿರ್ತಾನಂತೆ. ಹಾಗೆ ನನಗೂ ಒಂದು ಕಲೆ ಕೊಟ್ಟಿದ್ದಾನೆ. ನೀನು ದುಡ್ಡಿನ ಬಗ್ಗೆ ಚಿಂತೆ ಮಾಡ್ಬೇಡ, ನಾನು ಅರೇಂಜ್ ಮಾಡ್ತೇನೆ. ಅದ್ ಹೇಗೆ? ಅಂತ ದುಡ್ಡು ಮಾಡೋ ಕಲೆ ನಿನಗೇನ್ ಗೊತ್ತಿದೆ? ದುಡ್ಡು ಮಾಡೋ ಕಲೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಫೋರ್ಜರಿ ಮಾಡೋದು ಗೊತ್ತಿದೆ ಅಲ್ಲ. ಈ ಚೆಕ್ಕಲ್ಲಿರೋದು ಫೋರ್ಜರಿ ಸೈನ್, ಆದ್ರೆ ಇದು ಫೋರ್ಜರಿ ಅಂತ ನಿನಗಾಗ್ಲಿ ಬ್ಯಾಂಕ್ನವರಿಗಾಗ್ಲಿ ಈ ಸೈನ್ ಮಾಡಿದವರಿಗಾಗ್ಲಿ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದೀನಿ. ಇದನ್ನ ತಗೊಂಡು ಡ್ರಾ ಮಾಡಿ ಅವ್ರಿಗೆ ಎಷ್ಟು ಕೇಳ್ತಾನೋ ಅಷ್ಟು ಕೊಟ್ಬಿಡು. ಸುಹಾಸ್, ಇದೆಲ್ಲ ಹೇಗೆ? ಎಲ್ಲ ನಿನ್ಗೋಸ್ಕರ ಡಾರ್ಲಿಂಗು. ಕಷ್ಟಕ್ಕಾಗುತ್ತೆ ಅಂತ ಯಾವಾಗಲೂ ಎಮರ್ಸಿ ಎದ್ಬಿಟ್ಟಿದೆ, ಇವಾಗ ಉಪಯೋಗಕ್ಕೆ ಬರ್ತಿದೆ. ಹೇಗೋ ಈ ಮದುವೆ ನಿಂತು ಹೋಗಿ ನನ್ನ ತಂಗಿ ಮನೆ ಸೊಸೆಯಾಗಿ ಬಂದ್ರೆ ಇಂಥ 100 ಚೆಕ್ ಬರುತ್ತೆ. ಇಷ್ಟು ದಿನ ಈಜಿ ಇನ್ನೇನ್ ದಡ ಸಿಗ್ತಿದೆ ಅನ್ನುವಾಗ ಮುಳುಗ್ ಹೋಗೋದು ಬೇಡ ಡಾರ್ಲಿಂಗು. ಇನ್ನೂ ಸ್ವಲ್ಪ ದಿನ ಸಹಿಸ್ಕೊಳ್ಳೋಣ. ಅವ್ನು ಕೇಳಿದಷ್ಟು ದುಡ್ಡು ಕೊಟ್ಬಿಡು. ನನಗೆ ಯಾಕೋ ಈ ಸಲ ಅವನ ಪ್ಲಾನ್ ಸಕ್ಸಸ್ ಆಗ್ತಿದೆ ಅಂತ ಅನಿಸ್ತಿದೆ.
ಸಾಕಾಗೋಯ್ತು ಹೋಗಮ್ಮ. ಗಿರ್ಜಮ್ಮ ನಿಂಗೇನ್ ಮಾಡೋ ಕೆಲ್ಸ ಇಲ್ವಾ? ನೀನ್ ಯಾಕಂತ ಅವ್ರಿಗೆಲ್ಲ ಮದ್ವೆ ಕರಿತೀಯಾ? ಇವ್ ನಾನೆಲ್ಲೇ ಕರ್ದೆ, ಎದುರಿಗೆ ಸಿಕ್ಬಿಟ್ಟು ನಮ್ಮನ್ ಮದ್ವೆ ಕರಿಯಲ್ವಾ ಅಂದ್ರೆ ನಾನೇನ್ ಮಾಡ್ಲಿ ಹೇಳು? ಏನೋ ಸಮಾಜ ಸೇವೆ ಮಾಡೋಳು, ನಮಗೂ ಯಾವ್ದಾದ್ರು ಕೆಲ್ಸಕ್ಕೆ ಬರ್ತಾಳೆ ಅಂತಂದ್ಬಿಟ್ಟು ಮದ್ವೆಗೆ ಬನ್ನಿ ಅಂತ ಸುಮ್ಮನೆ ಹಾಕಿ ಕರ್ದೆ. ಅಂತವ್ರೆಲ್ಲ ನಮ್ಮ ಮನೆ ಮದ್ವೆಗೆ ಬರ್ತಾರೆ ಬಿಡು. ಇವಳು ಸಮಾಜ ಸೇವೆ ಮಾಡ್ತಾಳ? ಜನಗಳ ರಕ್ತ ಹೀರೋರ್ಗೆಲ್ಲ ನಿಮ್ಮಂತವ್ರ ಭಯ ಭಕ್ತಿ ತೋರ್ಸೋದ್ ನಿಲ್ಸೋವರೆಗೂ ನಮ್ ಸಮಾಜ ಉದ್ಧಾರ ಆಗಲ್ಲ. ಹಾದಿ ಬೀದಿಲ್ ಹೋಗೋ ರೌಡಿಗಳೆಲ್ಲ ರಾಜಕೀಯದಲ್ಲಿ ಗೆದ್ದು ವಿಧಾನಸೌಧದಲ್ಲಿ ಹೋಗಿ ಕೂತ್ರೆ ಅದು ರೌಡಿಗಳ ಅಡ್ಡ ಆಗತ್ತಷ್ಟೆ. ಇವಳನ್ ಗೆಲ್ಸೋದು ಒಂದೇ, ಕುರಿ ಕಾಯೋದಕ್ಕೆ ನರಿನ ನೇಮ್ಸೋದು ಒಂದೇ. ಸತ್ಯ, ಮಂದಾಕಿನಿ ಬಗ್ಗೆ ಇಷ್ಟೆಲ್ಲ ನಿಮ್ಗೆ ಗೊತ್ತು? ಮಂದಾಕಿನಿನಾ? ಮಂದಾಕಿನಿ ಯಾರು? ನಾನ್ ಹೇಳ್ತಿರೋ ಚಿದಗ್ನಿ ಬಾಯಿ ಬಗ್ಗೆ. ಚಿದಗ್ನಿ ಬಾಯಿ ಹೆಸರು ಮಂದಾಕಿನಿನಾ? ಇಲ್ವೇ, ಅದು ನೀನು ರೌಡಿಗಳು ಅಂದ್ಯಲ್ಲ, ಈ ಹಿಂದೆ ಈ ಏರಿಯಾದಲ್ಲಿ ಮಂದಾಕಿನಿ ಅಂತ ಒಬ್ಳು ರೌಡಿ ಇದ್ಲು. ನೀನು ಅವಳ ಬಗ್ಗೆ ಹೇಳ್ತಾ ಇದೀಯಾ ಅಂತ ಅನ್ಕೊಂಡ್ಬಿಟ್ಟೆ. ಮಂದಾಕಿನಿನಾ? ಸತ್ಯ, ಅದನ್ನೇ ಮಾತಾಡ್ತಾ ಇರ್ತೀಯಾ ಇಲ್ಲ ಇನ್ವಿಟೇಷನ್ಗಳನ್ನ ಕೊಡ್ತೀಯಾ? ಇನ್ನು ಆ ಜಯಂತಿ, ಗೋದಾವರಿ, ಚನ್ನಬಸಪ್ಪ ಅವ್ರಿಗೆಲ್ಲ ಕೊಡ್ಬೇಕು, ಇದೇ ಲೈನಲ್ಲಿ ಇದಾರೆ. ಯಾಕೋ ಸುಸ್ತಾಗ್ತಾ ಇದೆ ಕಣೆ. ನಾನು ಸ್ವಲ್ಪ ಹೊತ್ತು ಕೂತ್ಕೋತೀನಿ. ಬಾಗಿರ್ಜಮ್ಮ, ಇಬ್ರು ಇಲ್ಲ ಒಂದ್ ಸ್ವಲ್ಪ ಹೊತ್ತು ಕೂತಿರೋಣ, ಆಮೇಲೆ ಇನ್ವಿಟೇಷನ್ ಕೊಡೋಣ. ಓ, ಹಂಗ್ ಮಾಡಿದ್ರೆ ಇವತ್ತೆಲ್ಲ ನಾವು ಇನ್ವಿಟೇಷನ್ ಕೊಟ್ಟ ಹಾಗೆ. ನೋಡು, ಕೂತ್ಕೊಂಡು ಎದ್ದು ಹೋಗಿ ಕೊಡೋದೆಲ್ಲ ಲೇಟ್ ಆಗುತ್ತೆ. ನಾನು ಸ್ವಲ್ಪ ಸುಧಾರಿಸ್ಕೊತಾ ಇರ್ತೀನಿ. ನೋಡು, ಅವ್ನ 4 ಮನೆ ಕೊಟ್ಬಿಡ್ಬಾ. ಜಯಂತಿ, ಗೋದಾವರಿ, ಚನ್ನಬಸಪ್ಪ ಅವ್ರ ಮನೆಗೆಲ್ಲ ಕೊಟ್ಬಿಡ್ಬಾ ಅಮ್ಮ. ಸುಧಾರಿಸ್ಕೊತಾ ಇರ್ತೀನಿ. ಹೋಗು. ಸರಿ, ನಾನು ಹೋಗಿ ಕೊಟ್ಟು ಬರ್ತೀನಿ. ನಿನಗೆ ಎಳ್ಳೀರೇನಾದ್ರೂ ತಂದ್ಕೊಡ್ಲಾ? ಬೇಡಮ್ಮ, ನಾವಿಬ್ರು ಒಟ್ಟಿಗೆ ಹೋಗಿ ಕೊಟ್ರೆ ಸಂಜೆ ಆದ್ರೂ ಮುಗಿಯಲ್ಲ. ನೀನೊಂದು 4 ಮನೆಗೆ ಕೊಟ್ಬಿಡ್ಬಾ. ಅಲ್ಲಿವರೆಗೂ ನಾನು ಸುಧಾರಿಸ್ಕೊತೀನಿ. ಹೋಗು. ಸರಿ, ಹುಷಾರು. ಚನ್ನಣ್ಣ, ಚನ್ನಣ್ಣ. ಓ ಸತ್ಯ, ಬಾಮ್ಮ ಬಾ. ಕೂತು. ಎಷ್ಟು ದಿವಸ ಆಯ್ತಮ್ಮ ಇಲ್ಲಿ ಬಂದು ನೀನು? ಓ ಸತ್ಯ, ಹೇಗಿದ್ಯಮ್ಮ? ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಮ್ಮ. ಅಪರೂಪಕ್ಕೆ ಬಂದಿದ್ಯಾ? ಕಾಫಿ ಕುಡಿತ್ಯಾ, ಟೀ ಕುಡಿತ್ಯಾ? ಇಲ್ಲ ಇಲ್ಲ, ಏನು ಬೇಡ. ಇನ್ನು ತುಂಬಾ ಮನೆಗಳಿಗೆ ಹೋಗ್ಬೇಕು. ಅಕ್ಕನ್ ಮದ್ವೆ ಗೊತ್ತಾಯ್ತು, ಅದಕ್ಕೆ ಇನ್ವಿಟೇಷನ್ ಕೊಟ್ಟು ಹೋಗೋಣ ಅಂತ ಬಂದೆ. ಚಪ್ರದ ಶಾಸ್ತ್ರಕ್ಕೆ ಮತ್ತೆ ಮದ್ವೆಗೆ ಎರಡಕ್ಕೂ ತಪ್ಪದೆ ಬರ್ಬೇಕು. ಒಳ್ಳೆ ವಿಷಯನಮ್ಮ. ಅಂತೂ ನಿಮ್ಮ ಮನೆಗೋಸ್ಕರ ಕಷ್ಟಪಟ್ಟು ದುಡ್ದು ನಿಮ್ಮ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ಮ ಅಕ್ಕನ ಮದ್ವೆ ನೀನೇ ಮಾಡ್ತಾ ಇದ್ದಲ್ಲ, ತುಂಬಾ ಖುಷಿ ಆಯ್ತಮ್ಮ. ನಿಮ್ಮ ಅಪ್ಪನು ನಿನ್ನ ಹಾಗೆ ಬಹಳ ಛಲವಂತ. ಹಿಡಿದ ಆಟನ ಸಾಧಿಸೋವರೆಗೂ ಬಿಡ್ತಾ ಇರ್ಲಿಲ್ಲ. ನನ್ನ ಹತ್ರ ಮಾತಾಡುವಾಗೆಲ್ಲ ನಿನ್ ಬಗ್ಗೆನೇ ಮಾತಾಡ್ತಾ ಇದ್ನಮ್ಮ. ರೀ, ಹಳೇದನ್ನೆಲ್ಲ ನೆನ್ಪು ಮಾಡಿ ಅವಳಿಗೆ ಯಾಕೆ ಸುಮ್ಮನೆ ಬೇಜಾರು ಮಾಡ್ತೀರಾ? ಸತ್ಯ, ಮದ್ವೆಗೆ ಅಂತ ಕರಿಯಕ್ ಬಂದಿದ್ಯಾ? ಇರು, ಸ್ವಲ್ಪ ಟೀ ಮಾಡ್ಕೊಂಡ್ ಬರ್ತೀನಿ. ಹೋಗೋಗು, ಟೀ ಮಾಡ್ಕೊಂಬ. ಸತ್ಯ, ನೀನ್ ಟೀ ಕುಡ್ಕೊಂಡೇ ಹೋಗ್ಬೇಕಮ್ಮ. ನಿನ್ ಮುಖಾಂತರ ನಾದ್ರೂ ಇನ್ನೊಂದ್ಸರಿ ಟೀ ಕುಡಿಯೋ ಭಾಗ್ಯ ಸಿಗುತ್ತೆ ನನಗೆ. ಮೋಟರ್ ಆನ್ ಮಾಡಿದ್ದೀನಿ, ಆಫ್ ಮಾಡಿ ಬಂದ್ಬಿಡ್ತೀನಿ. ಸತ್ಯ, ಸರಿ.
ಶಿವು ನೀನು ಇವ್ರನ್ನೆಲ್ಲ ಕರ್ಕೊಂಡು ಪ್ರಚಾರ ಮುಂದುವರ್ಸು. ಓಕೆ ಮೇಡಮ್. ಎಲ್ಲ ಬನ್ನಿ. ಏನಂತೆ ನೀನು? ಮಂದಾಕ್ಷಿ, ಇನ್ನೊಂದ್ಸಲ ನಿನ್ ಬಾಯಲ್ಲ ಹೆಸರು ಬಂದ್ರೆ ನೀನ್ ಉಸಿರೇ ನಿಂತು ಹೋಗುತ್ತೆ. ಪ್ರಪಂಚ ದೃಷ್ಟಿಗೆ ಮಂದಾಕಿನಿ ಯಾವತ್ತೋ ಸತ್ತು ಹೋಗಿದ್ದಾಳೆ. ಮತ್ತೆ ಅವಳ ಬಗ್ಗೆ ಮಾತಾಡೋರು ಯಾರೇ ಆಗಿರ್ಲಿ ಅವ್ರ ವಂಶ ನಿರ್ವಂಶ ಆಗತ್ತೆ. ಇಲ್ಲಮ್ಮ, ಅದು ಬಾಯಿ ತಪ್ಪಿ ಹಾಕಿ ಕರೆದ್ಬಿಟ್ಟೆ. ಈಗಿರೋ ನಿಮ್ಮ ಹೆಸರು ನನಗೆ ನೆನಪಾಗ್ಲಿಲ್ಲ. ಅದು ಬಿಡು, ಈಗ ನನ್ನನ್ನು ಯಾಕೆ ಮತ್ತೆ ಹುಡ್ಕೊಂಡು ಬಂದೆ? ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ನನ್ನ ಮೊಮ್ಮಗಳ ಮದುವೆಗೆ ಯಾವ ತೊಂದರೆನೂ ಕೊಡಬೇಡಿ. ನಮ್ಮ ಜೀವನೇ ಪಣಕ್ಕಿಟ್ಟು ಮದುವೆ ಮಾಡ್ತಾ ಇದ್ದೀವಿ. ನಮ್ಮನೆ ಮಠ ಎಲ್ಲನೂ ಹಣ ಇಟ್ಟು ಮದುವೆ ಮಾಡ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ಯಾವ ತೊಂದರೆನೂ ಆಗಬಾರ್ದಮ್ಮ. ನಿಮ್ದಮ್ಮಯ್ಯ ಅಂತೇನೆ. ಗಿರ್ಜಮ್ಮ, ಇಂಥ ಇಂಪಾರ್ಟೆಂಟ್ ಮ್ಯಾಟರ್ನ ರೋಡ್ ಸೆಂಟ್ರಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕಾಗಲ್ಲ. ಅದನ್ನ ತೆಗೆದು ಮೂಲೆಗೆ ಬಿಸಾಕಮ್ಮ. ಅವಳು ದೊಡ್ಡ ರಾಜಕಾರಣಿ ಆಗ್ಬೇಕು ಅಂತ ಹುಚ್ಚು. ಈ ಸಾರಿ ಟಿಕೆಟ್ ಸಿಗುತ್ತೆ ಅಂತ ಕಾಯ್ತಾ ಇದ್ದಾಳೆ. ಇಂಥದ್ದು ಏನಾದ್ರೂ ಒಂದು ಮಾಡ್ತಲೇ ಇರ್ತಾಳೆ. ರಣಹದ್ದು ಗರಿ ಸಿಗಿಸ್ಕೊಂಡು ಹಾಕ್ಸಂಕೆ ನವಲಾಗ್ಬಿಡುತ್ತಾ? ಇವಳು ಯಾವತ್ತಿದ್ರು ಜನಗಳನ್ನ ಕುಗ್ಗಿ ತಿನ್ನೋ ರಣಹದ್ದುನೇ. ಇವಳು ಸರಿ ಇಲ್ಲ ಅನ್ನೋದು ಈ ಏರಿಯಾದಲ್ಲಿ ಎಲ್ರಿಗೂ ಗೊತ್ತಾ ಚನ್ನಣ್ಣ? ಎಲ್ರಿಗೂ ಗೊತ್ತಿಲ್ಲಮ್ಮ. ಎಲ್ರ ಕಣ್ಣಿಗೂ ಮಂಕ್ಬೂದಿ ಎರಚಿದ್ದಾಳೆ. ಈ ಏರಿಯಾದಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಸಹಾಯ ಮಾಡಿ ಜನಗಳ ಕೈಲಿ ಬಡವರು ಬಂದು ಸಮಾಜ ಸೇವಕಿ ಅಂತ ಹೊಗಳಿಸ್ಕೊಳ್ಳೋ ಶೋಕಿ ಇವಳಿಗೆ. ಆದ್ರೆ ಇವಳು ಯಾವುದೇ ಮುಖವಾಡ ಹಾಕೊಂಡ್ರು ಇವಳ ಬಗ್ಗೆ ಗೊತ್ತಿರೋರ್ಗೆ ಹಳೆ ರೌಡಿ ಮಂದಾಕಿನೇನೆ.